ಅಯ್ಯೋ ಫೋಟೋ ನೋಡೆ. ಓ ಮುಚ್ಕೊಳ್ಳೋದು ನೋಡೋ, ಫೋಟೋ ನೋಡು ಅಂದ್ರೆ ನೋಡಿಲ್ಲ. ಓಹೋ ಹಾಯನ್ ಹಾಯನ್ ಹಾಯನ್ನು ಹಾಯನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್. ಇವಳು ನನ್ನ ಸಿಸ್ಟರ್ ಮಗಳು. ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ಲು. ಇವಾಗ ಮೊನ್ನೆ ತಾನೇ ಬಂದ್ಲು. ವಿಡಿಯೋ ಮಾಡ್ತಾ ಇದ್ದೀನಿ. ಮುದ್ದು ಗೊಂಬೆ. ಎರಡು ಲಕ್ಷ್ಮಿನೆಯಾ? ಬಟ್ಟು ಜೀವಿತಕ್ಕ ಅವ್ರ ಮನೇಲಿ ಸಂಘದ್ದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಜೀವಿತಕ್ಕ ಅವ್ರ ಮನೆಗೆ ಹೋಗಿದ್ದು. ನಾವು 3 ಜನ ಒಟ್ಟಿಗೆ ಕೆಲಸ ಮಾಡೋದಲ್ವಾ, ಹಾಗಾಗಿ ಅವ್ರ ಊರಲ್ಲೂ ಕೂಡ ಇವತ್ತು ಸ್ವಲ್ಪ ಕೆಲಸ ಇತ್ತು ಸಂಘದ್ದು. ಅಲ್ಲಿಗೆ ಹೋಗಿದ್ದು. ಸಂಘದ್ದೆಲ್ಲ ಕೆಲಸ ಮುಗಿಸಿ ಅಲ್ಲಿ ಶ್ರೀ ಹೊನ್ನಲ ದೇವಿ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ನಾವು ಯಾವತ್ತೂ ಹೊನ್ನಲ ದೇವಿ ದೇವಸ್ಥಾನ ಜೀವಿತಕ್ಕ ಹೇಗೋ ಬಂದಿದ್ದೀರಲ್ಲ, ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿತ್ತು. ಅಂದರೆ ನಾವು ಕೆಲಸ ಎಲ್ಲ ಮುಗಿಸಿ ಹೋಗೋದೇ ಲೇಟಾಗಿ ಹೋಗಿತ್ತಲ್ಲ, ಹಾಗಾಗಿ ಅಲ್ಲಿ ಅವರು ಬಂದು ಅಲ್ಲೇ ಪೂಜೆ ಮಾಡಿ ಬಾಕ್ಲಾಕೊಂಡು ಹೊಟ್ಟೋಗಿದ್ರು. ಇವರು ಗೀತಕ್ಕ, ಇಬ್ಬರು ನನಗಿಂತ ದೊಡ್ಡವರೇ, ಸೀನಿಯರ್ಸು. ಅವರು ಜೀವಿತಕ್ಕ, ಇವರು ಗೀತಕ್ಕ. ನಾವು 3 ಜನ ಒಟ್ಟಿಗೆ ಕೆಲಸ ಮಾಡೋದು. ನಾವು ಇದ್ರ ಹಬ್ಬದ ದಿವಸ ಇಲ್ಲಿಗೆ ದೇವ್ರ ತಗೊಂಬಂದು ಕುಣಿಸ್ಬಿಟ್ಟು ಆಂಜನೇಯನ ಬನ್ನಿ ಮರ ಕಡ್ದು ಪೂಜೆ ಮಾಡಿ, ಆಮೇಲೆ ಆಯುಧ ಪೂಜೆಲಿ ಅಲ್ಲಿ ಮಂಟಪಕ್ಕೆ ಕುಣಿಸ್ಬಿಟ್ಟು ಇಲ್ಲಿ ಬನ್ನಿ ಮರ ಕಡ್ದು ಪೂಜೆ ಮಾಡೋದು. ಇದೆಲ್ಲ ಒಂದೊಂದು. ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಪೂಜೆ ಇರುತ್ತಂತೆ. ನಿನ್ನೆ ಮಂಗಳವಾರ ಆಗಿರೋದ್ರಿಂದನೇ ಕರ್ಕೊಂಡು ಹೋಗಿದ್ರು ನಮ್ಮನ್ನ ಪೂಜೆಗೆ ಅಂತ. ನಾವು ಲೇಟಾಗಿ ಹೋಗಿರೋದ್ರಿಂದ ಕ್ಲೋಸ್ ಆಗೋಗಿತ್ತು ದೇವಸ್ಥಾನ. ದೇವಸ್ಥಾನದ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿತ್ತು. ಇದು ದೇವಸ್ಥಾನದ ಮುಂದೆ ಪ್ಲೇಸ್. ಇದು ಇದು ಬಂದು ಶ್ರೀ ಬಂದಮ್ಮ ದೇವಸ್ಥಾನ ಅಂತ. ಇಲ್ಲೂ ಕೂಡ ಪೂಜೆ ಎಲ್ಲ ಮುಗ್ದೆ ಹೋಗಿತ್ತು. ಅಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಇಬ್ಬರು ಆಂಟಿದಿರು ಹೊಲದಲ್ಲಿ ಸೊಪ್ಪು ಚೆನ್ನಾಗೈತೆ ಅಂತಂದ್ಬಿಟ್ಟು ಕೀಳ್ತಾ ಇದ್ರು. ನಾವು ಸ್ವಲ್ಪ ಕಿತ್ಕೊಬರೋಣ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಕಿತ್ಕೊಬಂದು, ಹೊಲದ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಕೂಡ ಕಿತ್ಕೊಬಂದು. ನಾವು ಕೂಡ ಸೊಪ್ಪು ಕಿತ್ಕೊಂಡು, ಯಾಕೆಂದರೆ ಸೊಪ್ಪು ತುಂಬಾ ಚೆನ್ನಾಗಿತ್ತು, ಹಾಗಾಗಿ. ಚೆನ್ನಾಗೈತೆ ಸೊಪ್ಪು. ಕುಯ್ತಾ ಇದೀವಲ್ಲ.
ವೆದರ್ ಅಂತೂ ಸುತ್ತಮುತ್ತ ತುಂಬಾ ಚೆನ್ನಾಗಿತ್ತು. ವಿಡಿಯೋ ಮಾಡಿಕೊಂಡು ಸೊಪ್ಪನ್ನು ಕಿತ್ಕೊಂಡು ಮನೆಗೆ ಬಂದ್ವಿ. ಇವಾಗ ಅಡುಗೆಗೆ ಹೊಲದಲ್ಲಿ ಸೊಪ್ಪು ಕಿತ್ಕೊ ಬಂದಿದ್ವಲ್ಲ, ಆ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಸಾಂಬಾರು, ಸೊಪ್ಪಿನ ಸಾಂಬಾರು ಎರಡೂ ಒಂದೇ. ಕಾಳು ಸೊಪ್ಪು ಹಾಕ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡ್ತೀನಿ. ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂದರೆ ಗೊತ್ತಿಲ್ಲದೇ ಇರೋರು ಇರ್ತಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತವ. ಉಪ್ಪು ಸಾಂಬಾರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊಪ್ಪಿನ ಸಾರು ಮಾಡೋಣ ಅಂತಂದ್ಬಿಟ್ಟು ಇವಾಗ ಹೆಸ್ರು ಕಾಳನ್ನು ಬೇಳೆಕಾಳನ್ನೂ ಬೇಯಿಸ್ಕೊತಾ ಇದ್ದೀನಿ. ಇಷ್ಟು ಸೊಪ್ಪೈತೆ, ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. 2-3 ಸಲ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಕಾಳುಗಳೆಲ್ಲ ಬೆಂದವೆ, ಅದಕ್ಕೆ ಇವಾಗ ಸೊಪ್ಪು ಹಾಕೋತಾ ಇದ್ದೀನಿ. ಒಂದು ಟೊಮೆಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಇದು ಹಿಂಗೆ ಬೇಯ್ತಾ ಇರಲಿ, ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಈರುಳ್ಳಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಇದಾಗಿ ಹಾಕಬೇಕು. ಮತ್ತು ಇಷ್ಟನ್ನ ತವೆಲಿ ಹಂಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ಬಾರ್ದು, ತವೆ ಇಟ್ಬಿಟ್ಟು ಹಂಗೆ ಫ್ರೈ ಮಾಡ್ಕೋಬೇಕು. ಇದು ಹಿಂಗೆ ಬೇಯ್ತಾ ಇರಲಿ, ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. 6 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿಕಾಯಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಮತ್ತು ಜೀರಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನ ರುಬ್ಕೊಳ್ಳೋಣ. ಇದು ಅರ್ಧ ರುಬ್ಬಿದ್ದೀನಿ. ಇದಕ್ಕೆ ಇಷ್ಟು ಸೊಪ್ಪು ಕಾಳು ಮತ್ತು ಟೊಮೆಟೊ ಹಣ್ಣು ಹಾಕೊಳ್ಳೋಣ. ಸೊಪ್ಪು ಕಾಳು ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಖಾರ ಈ ರೀತಿ ಬಂದಿದೆ. ಇದನ್ನು ಇವಾಗ ಪಾತ್ರೆಗೆ ಹಾಕೊಳ್ಳೋಣ. ಖಾರನ ಪಾತ್ರೆಗೆ ಹಾಕೊಂಡ್ಮೇಲೆ ಸ್ಟವ್ ಹಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ. ಬೇಯ್ತಾ ಇದೆ. ಈ ಕಡೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಕುದಿಸ್ಬೇಕು ಖಾರನ. ಇವಾಗ ಇದು ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪಿನ ಕಾಳು ಬೇಯಿಸ್ಕೊಂಡಿರೋ ರಸ ಐತಲ್ಲ, ಅದನ್ನು ಹಾಕೊಳ್ಳೋಣ. ಸೊಪ್ಪು ಕಾಳು ಸೊಪ್ಪು ಎಷ್ಟಿತ್ತು ಬೆಂದು ಎಷ್ಟಾಗೈತೆ ನೋಡಿ ಗೈಸ್. ಇವಾಗ ಈ ರಸನ ಖಾರಕ್ಕೆ ಹಾಕೊಳ್ಳೋಣ. ಇದು 2 ಸಲ ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸ್ವಲ್ಪ ಜನ ಉಪ್ಪು ಸಾಂಬಾರನ್ನ ಒಗ್ಗರಣೆ ಮಾಡ್ತಾರೆ. ನಾನೇನು ಒಗ್ಗರಣೆ ಮಾಡೋಕ್ಕೆ ಹೋಗಿಲ್ಲ. ನೀವೇನಾರ ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಕೊಳ್ಳಿ. ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಸಪ್ಪೆಯಾಗಿತ್ತು, ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ರುಚಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಬ್ಬೊಬ್ಬರು ಒಗ್ಗರಣೆ ಮಾಡ್ತಾರೆ ಸಾಂಬಾರು. ನಾನು ಈ ಸಾಂಬಾರು ಒಗ್ಗರಣೆ ಮಾಡಿಲ್ಲ. ಇವಾಗ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊಪ್ಪು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಕರಿಬೇವು ಸೊಪ್ಪನ್ನ ಹೇಳಿರಲಿಲ್ಲ ನಾನು, ಅದನ್ನು ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸೊಪ್ಪು ಕಾಳು ಹಾಕ್ಕೊಳ್ಳೋಣ. ನನ್ನ ಮಗ ನಾನು ಅಡುಗೆ ಮಾಡೋದನ್ನ ನಿಂತ್ಕೊಂಡು ನೋಡ್ತಾವನೆ. ಇವಾಗ ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡು ಒಂದು 2 ರೌಂಡ್ ಹಿಂಗೆ ಕೈ ಆಡಿಸಿದ್ರೆ ಸಾಕು, ಸೊಪ್ಪು ಕಾಳು ರೆಡಿ ಆಗುತ್ತೆ. ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಒಂದು ಮಾಡಿಬಿಟ್ರೆ ಊಟ ರೆಡಿ. ಬಿಸಿ ಬಿಸಿ ಮುದ್ದೆ, ಉಪ್ಪು ಸಾಂಬಾರು ರೆಡಿ.
ರೈಸ್ ಕಟ್ ಮಾಡಿ. ನೋಡ್ತೈತೆ ಅಂತ ಊಟ ಮಾಡೋದನ್ನ. ಇದಾಗಿತ್ತು ಗಾಯ್ಸ್ ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.